ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ತುಪ್ಪದ ಹೀರೆಕಾಯಿ ದಾಲ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ಗೆ ಕುಕ್ಕರ್ ಎತ್ಕೊಳ್ಳಿ. ಅದರಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆ, 2 ಟೊಮೊಟೊ, 4 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, 2 ಸ್ಪೂನು ಕಡಲೆಬೇಳೆ ತಗೊಳ್ಳಿ, ಹಾಗೆ ಒಂದೇ ಒಂದು ಈರುಳ್ಳಿ ಹಾಕ್ಬಿಟ್ಟು ಇವಾಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ನೀರು ಒಂದು ಹಾಫ್ ಕುಕ್ಕರ್, ಒಂದು 2 ಗ್ಲಾಸ್ 3 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಈ ರೀತಿ ನೀರು ಹಾಕ್ಕೊಳ್ಳಿ ಫುಲ್ಲು. ಹಾಕ್ಕೊಂಡಾದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಹಚ್ಬಿಟ್ಟು ಒಂದು 4 ವಿಸಿಲ್ ಕೂಗಿಸ್ಕೊಬಿಡೋಣ. 4 ವಿಸಿಲ್ ಕೂಗಿದ್ದಾದ್ಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಅದು 4 ವಿಸಿಲ್ ಕೂಗಿದ್ದಾದ್ಮೇಲೆ ಈ ರೀತಿ ಬಂದಿರ್ತೈತೆ. ಇವಾಗ ಮಸಿ ಹಾಕ್ಕೊಂಡಿರುತ್ತಲ್ಲ ಮನೆಯಲ್ಲಿ, ಅದನ್ನು ತಗೊಂಡು ಚೆನ್ನಾಗಿ ಮಸ್ಕೋಬೇಕು. ಇವಾಗ ಈ ಥರ ಫುಲ್ಲು ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲ ಮಸ್ಕೊಳ್ಳಿ ಕ್ಲೀನಾಗಿ. ಮಸ್ಕೊಂಡಿದ್ದಾದ್ಮೇಲೆ ಇವಾಗ ನಾನಿವಾಗ ಇದೇ ಕುಕ್ಕರಲ್ಲಿ ಮಾಡ್ತಿದ್ದೀನಿ, ಅದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ ಇದನ್ನು ಸಾರನ್ನ. ನೀವು ಬೇರೆದ್ರಲ್ಲಿ ಮಾಡ್ತೀನಿ ಅನ್ನಂಗಿದ್ರೆ ಬೇರೆದ್ರಲ್ಲೇ ಮಾಡ್ಕೋಬೋದು. ಈ ರೀತಿ ಕುಕ್ಕರ್ ಇಟ್ಕೊಂಡು ಮತ್ತೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದೇ ಒಂದು ಪಲಾವ್ ಎಲೆ, 3 ಲವಂಗ, ಅರ್ಧ ಇಂಚಾಗೋಷ್ಟು ಚಕ್ಕೆ ಹಾಕ್ಕೊಳ್ಳಿ. ಇವಾಗ ಒಂದೇ ಒಂದು ಈರುಳ್ಳಿ, 2 ಕಡ್ಡಿ ಕರಿಬೇವಿನ ಸೊಪ್ಪು ಅದನ್ನು ಹಾಕ್ಕೊಳ್ಳಿ. ಇವಾಗ ತುಪ್ಪದ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ನಾವು ಫಸ್ಟೇ ಪೀಲ್ ಮಾಡಿಬಿಟ್ಟು, ಇವಾಗ ಇದಕ್ಕೆ ಹಾಕ್ಕೊಬಿಡೋಣ. ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಅದು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ ಅದು ಹೀರೆಕಾಯಿ. ಇವಾಗ ಹಂಗೆ ಜೊತೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾವು ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕಿಲ್ವಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಇದಕ್ಕೆ ದಾಲ್ಗೆ ಈ ರೀತಿ ಅದು ಚೆನ್ನಾಗಿ ಒಂದು 10 ನಿಮಿಷ ಫ್ರೈ ಆದಮೇಲೆ ಫಸ್ಟೇ ಕುಕ್ಕರಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಾರಲ್ಲ ಬೇಯಿಸ್ಕೊಂಡ್ರೆ ಬೇಳೆ, ಅದನ್ನು ಇವಾಗ ಇದಕ್ಕೆ ಹಾಕ್ಕೊಬಿಡೋಣ ಕುಕ್ಕರ್ಗೆ. ಈ ರೀತಿ ಹಾಕ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಾನು 4 ಹಸಿಮೆಣಸಿನ್ಕಾಯಿ ಹಾಕಿರೋದಕ್ಕೆ ಖಾರ ಸ್ವಲ್ಪ ಬೇಕು ಅಂದ್ಬಿಟ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಚೆನ್ನಾಗಿ ಕುದೀತಂದರೆ ಸಾಂಬಾರು ರೆಡಿಯಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡೋಣ ಮೇಲೆ. 10 ನಿಮಿಷ ಬೇಯಲಿ ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಕುದಿಬೇಕು ಸಾರು, ಆಗಲೇ ಅದು ಒಳ್ಳೆ ರುಚಿ ಬರೋದು. ಇಷ್ಟೇ ಫ್ರೆಂಡ್ಸ್, ಇದು ಸಿಂಪಲಾಗಿ ಮಾಡ್ಕೊಬೋದು ನೀವು ಮನೆಯಲ್ಲಿ ತುಪ್ಪದ ಹೀರೆಕಾಯಿ ಸಾರು. ಇದನ್ನು ಗೀ ರೈಸ್ಗಾಗಲಿ, ವೈಟ್ ರೈಸ್ಗಾಗಲಿ, ಬಿರಿಯಾನಿಗಾಗಲಿ ಇದನ್ನು ಸರ್ವ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ನೋಡಿ, ಭಾರಿ ರುಚಿಯಾಗಿರ್ತೈತೆ. ಅಷ್ಟೇ ಫ್ರೆಂಡ್ಸ್, ಸಿಂಪಲಾಗಿ ಮಾಡ್ಕೊಬೋದು. ಇದೇ ರೀತಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದೆ ಹೊಸ ವೀಡಿಯೋಸ್ ಇರ್ತೀನಿ. ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಗೀ ರೈಸ್ಗೆ ಮಾಡಿಕೊಂಡು.
ನೀವು ಕಮೆಂಟ್ ಮಾಡಿದ್ದೀರ ಭಾರಿ ಚೆನ್ನಾಗಿತ್ತು, ಒಳ್ಳೆ ರುಚಿ ಇತ್ತು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.